ಸ್ನೇಹಿತರೆ ನಮಸ್ಕಾರ. ಒಂದೇ ಮಾತರಂ, ಭಾರತ್ ಮಾತೆಗೆ ಜೈ. ಇಡೀ ಕಾಶ್ಮೀರವನ್ನ ನಾನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಒಪ್ಪಿಸ್ತೀನಿ ಅಂತ ಹೇಳಿದ ವ್ಯಕ್ತಿಯನ್ನ ಇತ್ತೀಚೆಗೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅವನನ್ನ ಭೀಕರವಾಗಿ ಗುಂಡನ್ನು ಹೊಡೆದು ಹತ್ಯೆ ಮಾಡಲಾಗಿದೆ. ಏನಪ್ಪಾ ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದ್ರೆ, ಹೌದು ಸ್ನೇಹಿತರೆ, ನೀವು ಫೋಟೋ ನೋಡ್ತಾ ಇದ್ದೀರಾ. ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿ, ಇವನ ಹೆಸರು ಸೈಫುಲ್ಲಾ ಖಾನ್ ಅಂತೇಳಿ. ಇವನು ಪಾಕಿಸ್ತಾನದ ದೇಶದ್ರೋಹಿ, ಪಾಕಿಸ್ತಾನದ ಭಯೋತ್ಪಾದಕ ಸೈಫುಲ್ಲಾ ಖಾನ್ ಅಂತೇಳಿ. ಇವನು ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಭಾರತದ ಇತರ ಪ್ರದೇಶಗಳಲ್ಲಿ ಬೇಕಾಗಿದ್ದಂಥ ನಮ್ಮ ಸೇನೆಗೆ ಮತ್ತು ನಮ್ಮ ಭಾರತದ ಆಂತರಿಕ ವಿಭಾಗಕ್ಕೆ ಅತ್ಯಂತ ಮೋಸ್ಟ್ ವಾಂಟೆಡ್, ಭಾರತದ ಮೋಸ್ಟ್ ವಾಂಟೆಡ್ ಉಗ್ರಗಾಮಿ ಈ ಸೈಫುಲ್ಲಾ ಖಾನ್ ಅಂತ ಇವನು ಬೇಕಾಗಿದ್ದು. ಭಾರತಕ್ಕೆ ಅತ್ಯಂತ ಮಹತ್ವದಂಥ ವ್ಯಕ್ತಿ ಬೇಕಾಗಿತ್ತು, ಇವನು ಮೋಸ್ಟ್ ವಾಂಟೆಡ್ ಉಗ್ರಗಾಮಿ. ಇವನನ್ನ ಇತ್ತೀಚೆಗೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇವನನ್ನ ಮನೆಯಿಂದ ಹೊರಗಬೇಕಾದ್ರೆ ಅಪರಿಚಿತರ ವ್ಯಕ್ತಿಗಳು, ಯಾರು ಕೊಲೆ ಮಾಡಿದ್ದಾರೆ, ಯಾರು ಗುಂಡು ಹೊಡಿದ್ದಾರೆ ಅಂತ ಗೊತ್ತಿಲ್ಲ, ಅಪರಿಚಿತರ ವ್ಯಕ್ತಿಗಳು ಇವನು 27ನೇ ವ್ಯಕ್ತಿ. ಅಂದ್ರೆ ಅಪರಿಚಿತರಿಂದ ಪಾಕಿಸ್ತಾನದಲ್ಲಿ ಕೊಲೆಯಾದಂತಹ ವ್ಯಕ್ತಿ ಸೈಫುಲ್ಲಾ ಖಾನ್ 27ನೇ ವ್ಯಕ್ತಿ. ಅಂದ್ರೆ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಇಲ್ಲಿವರೆಗೂ ಸುಮಾರು 27 ದೇಶದ್ರೋಹಿಗಳನ್ನ, ಭಾರತದ ವಿರೋಧಿಗಳನ್ನ ಅಪರಿಚಿತರ ವ್ಯಕ್ತಿಗಳು ಯಾರು ಕೊಲೆ ಮಾಡಿದರೆ ಗೊತ್ತಿಲ್ಲ, ಇನ್ನು ಕಂಡುಹಿಡಲಿಕ್ಕಾಗಿಲ್ಲ. ಅದು ಯಾರು ಮಾಡಿದ್ದಾರೆ ಬಹುಶಃ ಅದು ದೇವರಿಗೆ ಗೊತ್ತಿದ್ದ ವಿಚಾರ. ಇಡೀ ದೇಶದ ಜನ ಏನಂತಾರೆ, ಇಂತಹ ದ್ರೋಹಿಗಳನ್ನ ಅಪರಿಚಿತರು ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಅಂತ ಹೇಳಿ ಇಡೀ ದೇಶದ ಜನರು ಇವತ್ತು ತಮ್ಮ ತಮ್ಮ ಖಾತೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಸ್ನೇಹಿತರೆ, ಈ ಸೈಫುಲ್ಲಾ ಖಾನ್ ನಮಕ್ ಹರಾಮ್ ವ್ಯಕ್ತಿ ಏನು ಮಾಡ್ತಾನಂದ್ರೆ, 2001ರಲ್ಲಿ ಭಾರತದ ರಾಂಪುರ್ CRPF ಕಚೇರಿ ಮೇಲೆ ಇವನ ಮೊದಲ ದಾಳಿ ಆಗುತ್ತೆ. ಅಂದ್ರೆ ಇವನು ಭಾರತದ ಸೇನೆಯ ವಿರುದ್ಧ ದಾಳಿಗೆ ಮುಂದಾಗ್ತಾನೆ. 2001ರ CRPF ಮೇಲೆ ದಾಳಿಯ ಪ್ರಕರಣ ಇವನ ಮೇಲೆ ಇರುತ್ತೆ. ಆಮೇಲೆ 2005ರಲ್ಲಿ ನಮ್ಮ ಹೆಮ್ಮೆಯ ಬೆಂಗಳೂರಿನ IISE ಸೈನ್ಸ್ ವಿಜ್ಞಾನ ಕೇಂದ್ರದ ಒಳಗಡೆ ಚೀನಾದ ಗನ್ ತಗೊಂಡು ಒಬ್ಬ ಪ್ರೊಫೆಸರನ್ನ ಕೊಲೆ ಮಾಡ್ತಾನೆ ಈ ಸೈಫುಲ್ಲಾ ಖಾನ್ ಅಂತೇಳಿ. ಆಮೇಲೆ ಭಾರತದಲ್ಲಿ ಮತ್ತೊಂದು ದಾಳಿ ಏನಂದ್ರೆ, ಇಡೀ ಹಿಂದೂಗಳು ಒಂದು ಗೌರವ ಕೊಡುವಂತಹ ಒಂದು ಸಂಘಟನೆ, ಅದು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘಟನೆ. ನಾಗ್ಪುರದ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘಟನೆಯ ಕಚೇರಿ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಈ ಸೈಫುಲ್ಲಾ ಖಾನ್. ಆದರೆ ಪೊಲೀಸರು ಎಚ್ಚರಿಸಿಕೊಂಡು ಆ ದಾಳಿಯನ್ನು ವಿಫಲ ಮಾಡ್ತಾರೆ. ಸ್ನೇಹಿತರೆ, ಬಹುಶಃ ನೋಡ್ಬೋದು, ಈ ಸೈಫುಲ್ಲಾ ಖಾನ್ ನಮಕ್ ಹರಾಮ್ ದೇಶದ್ರೋಹಿ. ಇವನು ಹೆಂಗಾದ್ರೂ ಮಾಡಿ ಕಾಶ್ಮೀರವನ್ನ ನಾನು ಪಾಕಿಸ್ತಾನಕ್ಕೆ ವಾಪಸ್ತೀನಿ ಅಂತ ಹೇಳಿ ಇವನು ಒಂದು ಶಪಥ ಮಾಡಿರ್ತಾನೆ. ಆ ಶಪಥ ಇವತ್ತು ಅಪರಿಚಿತರಿಂದ ವ್ಯಕ್ತಿಗಳು ಇವತ್ತು ಇವನನ್ನ ನೋಡಿ ಹೇಗೆ ಮಲ್ಕೊಂಡಿದ್ದಾನೆ, ಎದೆಗೆ ನೇರವಾಗಿ ಎದೆಗೆ ಗುಂಡು ಹೊಡೆದು ಈ ನಮಕ್ ಹರಾಮ್ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರಗಾಮಿ ಸೈಫುಲ್ಲಾ ಖಾನನ್ನ ನೇರವಾಗಿ ಪಾರ್ಸಲ್ ಮಾಡಿದ್ದಾರೆ. ಸ್ನೇಹಿತರೆ, ಬಹುಶಃ ಈ ಎಲ್ಲ ಹತ್ಯೆಗಳು ಯಾರು ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಜಗತ್ತಿಗೆ ಗೊತ್ತಿಲ್ಲ. ಆದರೆ ಭಾರತಕ್ಕೆ ಬೇಕಾಗಿದ್ದ ಸುಮಾರು ಉಗ್ರಗಾಮಿಗಳು, ದೇಶದ್ರೋಹಿಗಳು, ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳು ಇವತ್ತು ಈ ರೀತಿಯಾಗಿ ಅಪರಿಚಿತರಿಂದ ದಾಳಿಯಲ್ಲಿ ಸಿಕ್ಕಾಕೊಂಡು ಅವರು ತಮ್ಮ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಭಾರತಕ್ಕೆ ಬೇಕಾಗಿದ್ದ ಇಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳನ್ನ ಈ ರೀತಿಯಾಗಿ ಹೊಡಿತಾ ಇದ್ದಾರೆ. ಅದು ತುಂಬಾ, ನಾನೊಬ್ಬ ದೇಶದ ಭಕ್ತನಾಗಿ ನನಗೆ ಒಂದು ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ಭಾರತಕ್ಕೆ ಬೇಕಾಗಿದ್ದ ವಿರೋಧಿಗಳು ನನಗೂ ಕೂಡ ವಿರೋಧಿನೇ. ನಮ್ಮ ದೇಶದ ಸೈನಿಕರ ಮೇಲೆ ಯಾರು ದಾಳಿ ಮಾಡ್ತಾರೆ ಅವನು ಕೂಡ ನನಗೆ ದೇಶ ದ್ರೋಹಿನಿ, ನನಗೂ ಕೂಡ ವಿರೋಧಿನೇ.
ಯಾರು ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ಬೇಕಂತ ಹೋರಾಟ ಮಾಡುತ್ತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಕಚೇರಿ ಮೇಲೆ ದಾಳಿ ಮಾಡ್ತಾರಲ್ಲ, ಅವರು ಕೂಡ ನನಗೆ ವಿರೋಧಿಗಳೇ. ಯಾರು ನಮ್ಮ ಸಂಘಟನೆ ಮೇಲ್ಗಡೆ ಯಾರು ದಾಳಿಯನ್ನು ಮಾಡಬೇಕು, ಹಿಂದೂಗಳನ್ನ ರಕ್ಷಣೆ ಮಾಡುತ್ತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನಲ್ಲ ಈ ಸೈಫುಲ್ ಖಾನ್, ಇವನು ಕೂಡ ನನಗೆ ವಿರೋಧಿನೇ, ಶತ್ರುನೇ ನನಗೂ ಕೂಡ. ಮತ್ತು ನಮ್ಮ ಇಡೀ ಜಗತ್ತನ್ನ ವಿಜ್ಞಾನ ಬೆಳೆಸಕ್ಕೆ ನಮ್ಮ ದೇಶದ ಎಲ್ಲ ವಿಜ್ಞಾನಿಗಳು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಇಂಥವ್ರು ಕೂಡ ಕೊಲೆ ಮಾಡಿದಂತ ಈ ಸೈಫುಲ್ ಖಾನ್ ನನಗೂ ಕೂಡ ವಿರೋಧಿನೇ. ಯಾಕಂದ್ರೆ ನಾನೊಬ್ಬ ದೇಶದ ಹೆಮ್ಮೆಯ ಪ್ರಜೆನಾಗಿ ನಾನು ಕೂಡ ಇದನ್ನು ಗೌರವಿಸಬೇಕು. ಪ್ರತಿಯೊಬ್ರು ಕೂಡ ನಾವು ಪ್ರತಿಯೊಬ್ರು ನಮ್ಮ ದೇಶದ ಆಂತರಿಕ ಬಗ್ಗೆ ನಾವೆಲ್ಲ ಪ್ರತಿಯೊಬ್ರು ಸಪೋರ್ಟ್ ಮಾಡಬೇಕು. ಯಾರೇ ದೇಶದ್ರೋಹಿಗಳು ಕೂಡ ನಮಗೆ ವಿರೋಧಿಗಳಾಗಬೇಕು. ಯಾಕಂದ್ರೆ ನಾವು ಭಾರತದ ಅನ್ನ ತಿಂತೀವಿ, ಭಾರತದಲ್ಲಿ ಜೀವನ ಮಾಡ್ತೀವಿ. ಆದ್ರೆ ಇವತ್ತು ಕೆಲವು ನಮಕ್ ಹರಾಮ್ಗಳು ಹೇಗಾಗಿದ್ದಾರೆ ಅಂದ್ರೆ, ಭಾರತದ ಅನ್ನ ತಿಂದು ಭಾರತದ ಗಾಳಿನ ಸೇವನೆ ಮಾಡಿ ಇವತ್ತು ನೆರೆಯ ಪಾಕಿಸ್ತಾನಕ್ಕೆ ಇವತ್ತು ಭಯವಾಗಿ ಇವತ್ತು ಬೆಂಬಲ ಮಾಡ್ತಿದ್ದಾರೆ. ಇತ್ತೀಚೆಗೆ ನೋಡ್ಬೋದು, ಯಾರೋ ಒಬ್ರು ಯೂಟ್ಯೂಬರು ಅವರು ಲವ್ ಜಿಹಾದ್ನಲ್ಲಿ ಬಿದ್ದು ಅವಳು ಪಾಕಿಸ್ತಾನದ ಯುವಕರನ್ನ ಮದುವೆಯಾಗಿ ಅವಳು ಇಸ್ಲಾಂಗೆ ಮತಾಂತರಗೊಂಡಿದ್ದಾಳೆ ಅಂತೇಳಿ ಒಂದು ಸುದ್ದಿಗಳು ಬರ್ತಾ ಇದೆ. ಇವತ್ತು ನಾವು ಹಿಂದೂ ಯುವಕರಿಗೆ, ಹಿಂದೂ ಯುವತಿಯರಿಗೆ ನಾವು ಒಂದು ಏನ್ ತಿಳಿಸ್ತೀವಿ ಅಂದ್ರೆ, ಇವತ್ತು ಲವ್ ಜಿಹಾದ್ ನಡೀತಾ ಇದೆ, ಲ್ಯಾಂಡ್ ಜಿಹಾದ್ ನಡೀತಾ ಇದೆ. ಇವತ್ತು ಸಾಕಷ್ಟು ಜಿಹಾದಿಗಳು ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲ ಕಾರಣ ಏನಂದ್ರೆ, ಈ ಪಾಕಿಸ್ತಾನದ ಮನಸ್ಸಿರುವಂತ ದೇಶದ್ರೋಹಿಗಳು. ಇವತ್ತು ಈ ರೀತಿಯಾಗಿ ಸೈಫುಲ್ಲಾ ಖಾನ್ ಇವತ್ತು ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರಗಾಮಿ ಇವನು. ಇವತ್ತು ಈ ದೇಶದ ಸೈನಿಕರಿಗೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಉಗ್ರಗಾಮಿ. ಮತ್ತು ಇವನು ಸೈಫುಲ್ಲಾ ಖಾನ್ ಅಲಿಯಾಸ್ ವಿನೋದ್ ಕುಮಾರ್ ಅಂತೇಳಿ ಇವನು ನೇಪಾಳದ ಗಡಿಯ ಭಾಗದಲ್ಲಿ ಭಾರತಕ್ಕೆ ಬರುವಂತ ಟೆರರಿಸ್ಟ್ಗಳನ್ನ, ಉಗ್ರಗಾಮಿಗಳನ್ನ ಇವನು ನೇರವಾಗಿ ಬೆಂಬಲಿಸಿದ ಅಂತೇಳಿ ಇವನ ಮೇಲೆ ಒಂದು ಆರೋಪ ಇದೆ ಸೈಫುಲ್ಲಾ ಖಾನ್ ಮೇಲೆ. ಸ್ನೇಹಿತರೆ ನೋಡಬಹುದು, ಈ ಸೈಫುಲ್ಲಾ ಖಾನ್ ನಮಕ್ ಹರಾಮ್ ವ್ಯಕ್ತಿ ಯಾವ ರೀತಿ ಇದಾನಂದ್ರೆ, ಇವನು ಯಾರು ಭಾರತಕ್ಕೆ ಬರ್ತಾರೆ ಅಂತವರನ್ನ ಪರಿಚಯ ಮಾಡ್ತಾನೆ. ಇವನು ಮುಖ್ಯವಾಗಿ LET ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖವಾದಂತ ನಾಯಕ. ಇವನು ಈ LET ಕೆಲಸ ಏನಪ್ಪಾ ಅಂದ್ರೆ, ಇವರು ದೇಶದ್ರೋಹದ ಚಟುವಟಿಕೆ, ಭಾರತದ ಚಟುವಟಿಕೆ, ಭಾರತದ ವಿರುದ್ಧ ಚಟುವಟಿಕೆ ಇವು ಕೆಲಸ. LET ಲಷ್ಕರ್ ಎ ತೊಯ್ಬಾ ಇವರು ಮುಂತಾದ ರೀತಿಗಳಲ್ಲಿ ಭಾರತವನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ಭಾರತವನ್ನ ಹಾಳು ಮಾಡಬೇಕು, ಭಾರತವನ್ನ ಒಡಿಬೇಕಂತೇಳಿ ಈ ರೀತಿಯಾಗಿ ನೂರಾರು ಭಯೋತ್ಪಾದಕರು ಭಾರತವನ್ನ ಹಲವಾರು ವರ್ಷಗಳಿಂದ ಕಾಡ್ತಾ ಇದ್ದಾರೆ. ಇಂತಹ ಸೈಫುಲ್ಲಾ ಖಾನನ ಯಾರು ಗುಂಡಿಕ್ಕಿ ದಾಳಿ ಮಾಡಿದಾರಲ್ಲ, ಅದು ಬಹುಶಃ ತುಂಬಾ ಇಡೀ ದೇಶದ ಜನರಿಗೆ ಸಂತೋಷದ ವಿಚಾರ. ಯಾಕಂದ್ರೆ ನಮಗೆ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ಉಗ್ರಗಾಮಿ ಸೈಫುಲ್ಲಾ ಖಾನ್ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಕಚೇರಿ ಮೇಲೆ ಈ ರೀತಿಯಾಗಿ ದಾಳಿ ಮಾಡಿಕೆ ಪ್ರಯತ್ನ ಮಾಡ್ತಾನೆ. ನಮ್ಮ ದೇಶದ ಹೆಮ್ಮೆಯ ವೀರ ಸೈನಿಕರ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾನೆ. ವಿಜ್ಞಾನಿಗಳ ಹತ್ಯೆಯನ್ನು ಮಾಡೋಕ್ಕೆ ಈ ರೀತಿಯಾಗಿ ಪ್ರಯತ್ನ ಮಾಡ್ತಾನೆ. ಮತ್ತು ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ಯಾರು ಭಾರತಕ್ಕೆ ಬಂದು ಟಾರ್ಗೆಟ್ ಮಾಡಬೇಕು, ದಾಳಿ ಮಾಡಬೇಕು ಅಂತಹ ಉಗ್ರಗಾಮಿಗಳನ್ನ, ಪಾಕಿಸ್ತಾನದಿಂದ ಬರುವಂತಹ ಉಗ್ರಗಾಮಿಗಳನ್ನ ನೇಪಾಳದ ಗಡಿ ಮುಖಾಂತರ ಅವರನ್ನ ಭಾರತಕ್ಕೆ ಕಳಿಸ್ಕೊಡೋ ವ್ಯವಸ್ಥೆ ಈ ನಮಕ್ ಹರಾಮ್ ಸೈಫುಲ್ಲಾ ಖಾನ್ ಮಾಡುತ್ತಿದ್ದ. ಇವತ್ತು ಇವನನ್ನ ಅಪರಿಚಿತ ವ್ಯಕ್ತಿಗಳು ಪಾಕಿಸ್ತಾನದಲ್ಲಿ ಗುಂಡಿನ ದಾಳಿ ಮಾಡಿ ಇವನನ್ನ ಮಣ್ಣು ಮುಗಿಸಿದ್ದಾರೆ. ಸ್ನೇಹಿತರೆ ಬಹುಶಃ ನೋಡ್ಬೋದು, ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ, ಯಾವುದೋ ವಿಡಿಯೋ ಶೇರ್ ಮಾಡ್ತೀರಾ, ನಮ್ಮ ದೇಶದಗೋಸ್ಕರ ಇರುವಂತಹ ವಿಡಿಯೋಗಳು ದಯವಿಟ್ಟು ತಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಪ್ರತಿಯೊಬ್ಬರು ಕೂಡ ದೇಶದ ಬಗ್ಗೆ ನಾಲೆಜ್ ಇರಬೇಕು, ಧರ್ಮದ ಬಗ್ಗೆ ನಾಲೆಜ್ ಇರಬೇಕು. ಇಂತಹ ಸುದ್ದಿಗಳನ್ನು ಬರುವಂತಹ ಪ್ರತಿಯೊಂದು ಚಾನಲ್ಗೆ ತಾವೆಲ್ಲ ಸಂಪೂರ್ಣವಾಗಿ ಬೆಂಬಲಿಸಬೇಕು. ಯಾರು ದೇಶದ ಪರವಾಗಿ, ಯಾರು ಧರ್ಮದ ಪರವಾಗಿರುವಂತಹ ಚಾನಲ್ಗಳಿದ್ದಾರೆ, ಯಾರು ಮಾತಾಡ್ತಾರೆ ಅಂತವರು ಕೂಡ ಪ್ರತಿಯೊಬ್ಬರು ಕೂಡ ಗೌರವಿಸಬೇಕು, ಬೆಂಬಲಿಸಬೇಕು. ಯಾಕಂದ್ರೆ ಇವತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇವತ್ತು ಪ್ರತಿಯೊಬ್ಬ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಭಾರತೀಯರು ನಾವೆಲ್ಲ ಖುಷಿ ಪಡುವಂತ ವಿಚಾರ ಏನಂದ್ರೆ, ಇಂತಹ ಉಗ್ರಗಾಮಿಗಳು ಭಾರತ ಸೇನೆಗೆ ಬೇಕಾಗಿರುವಂತ ಇಂತಹ ಉಗ್ರಗಾಮಿಗಳು ಇವತ್ತು ಏನಾಗ್ತದೆ, ಇವತ್ತು ಮಣ್ಣು ಮುಗ್ತಾ ಇದ್ದಾರೆ. ಎಲ್ಲೋ ವ್ಯಕ್ತಿಗಳು ಬಂದು ಎಲ್ಲೋ ವ್ಯಕ್ತಿಗಳಿಂದ, ಯಾವುದೋ ವ್ಯಕ್ತಿಯಿಂದ ಹತ್ಯೆ ಆಗ್ತಾರಲ್ಲ, ಇದು ಬಹುಶಃ ಅತ್ಯಂತ ಇದು ಒಂಥರ ಯಾವುದೋ ಒಂದು ಕೆಲಸ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ಕೂಡ ನಾವು ಕೂಡ ಪ್ರತಿಯೊಬ್ಬರು ಕೂಡ ದೇಶಭಕ್ತರು
ಸಂಪೂರ್ಣ ದೇಶದ ಪರವಾಗಿ ಸಂಪೂರ್ಣವಾಗಿ ಬೆಂಬಲಿಸಬೇಕು. ಯಾರು ಈ ರೀತಿಯಾಗಿ ದೇಶದ್ರೋಹಗಳು ದೇಶದಲ್ಲಿದ್ದಾರೆ ಅಂತವರು ಕೂಡ ಪ್ರತಿಯೊಬ್ಬರು ಕೂಡ ಸುಮ್ಮನೆ ಬಿಡಬಾರದು. ಸರ್ಕಾರ ಪ್ರತಿಯೊಬ್ಬರು ಕೂಡ ಇಂತಹ ದೇಶದ್ರೋಹಗಳು ಯಾರು ಭಾರತದ ಅನ್ನ ತಿಂದು ಭಾರತಕ್ಕೆ ಮೋಸ ಮಾಡ್ತಾರಲ್ಲ, ಇಲ್ಲಿರುವಂತ ಆಂತರಿಕವಾಗಿರುವಂತ ಉಗ್ರಗಾಮಿಗಳನ್ನ ಆದಷ್ಟು ಬೇಗ ಶೀಘ್ರವಾಗಿ ಭಾರತದಿಂದ ಹೊರಗೆ ಹಾಕ್ಬೇಕನ್ನುವುದೇ ನಮ್ಮ ಉದ್ದೇಶ. ಧನ್ಯವಾದಗಳು.